ಇವತ್ತು ಬಾಳೆ ಎಲೆಯಲ್ಲಿ ಡಿಫ್ರೆಂಟ್ ಆಗಿ ಬಂಗುಡೆ ಮೀನು ಫ್ರೈ ಮಾಡಿದ್ದೆ. ಬಾಳೆ ಎಲೆಯಲ್ಲಿ ಫ್ರೈ ಮಾಡಿದ್ದಕ್ಕೋ ಏನೋ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಮೀನು ಪ್ರಿಯರು ಖಂಡಿತ ಇದನ್ನು ಒಂದ್ಸಾರಿ ಟ್ರೈ ಮಾಡಲೇಬೇಕು. ಇದನ್ನು ಮಾಡೋದಕ್ಕೆ ಮೊದಲಿಗೆ 3 ಬಂಗುಡೆ ಮೀನು ತಗೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನ್ ಲಿಂಬೆಹಣ್ಣು, 1/2 ಟೇಬಲ್ ಸ್ಪೂನ್ ಅರಶಿಣ ಹಾಗೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲಾನ ಮೀನಿನ ಮೇಲೆ ಚೆನ್ನಾಗಿ ಹಚ್ಚಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡಿ. ಈಗ ಬಿಸಿನೀರಲ್ಲಿ ನೆನೆಸಿಟ್ಟ 12 ಬ್ಯಾಡಗಿ ಮೆಣಸು, ಅರ್ಧ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಧನಿಯಾ, 1 ಇಂಚು ಶುಂಠಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಕಾದ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮ್ಯಾರಿನೇಟ್ ಆದ ಮೀನನ್ನು ಫ್ರೈ ಮಾಡಬೇಕು. ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ಫ್ರೈ ಮಾಡಿ. ನಂತರ ಅದೇ ಪ್ಯಾನಿಗೆ 1 ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ 2 ಮೆಣಸಿನಕಾಯಿ, 1 ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಬಿಡಿ. ಈಗ ರೆಡಿ ಮಾಡಿಟ್ಟ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನಂತರ ಕರಿಬೇವು ಸೊಪ್ಪು ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯಿತು. ಈಗ ಬಾಳೆ ಎಲೆ ಮೇಲೆ ನಾವು ರೆಡಿ ಮಾಡಿಟ್ಟ ಮಸಾಲಾನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ಅದರ ಮೇಲೆ ಮೀನಿಟ್ಟು ಮೀನಿನ ಮೇಲೆ ಮಸಾಲದಿಂದ ಚೆನ್ನಾಗಿ ಕೋಟ್ ಮಾಡಿ. ಈಗ ಬಾಳೆ ಎಲೆಯನ್ನು ಈ ರೀತಿ ನೀಟಾಗಿ ಕಟ್ಟಿ ನಂತರ ಪ್ಯಾನ್ ಮೇಲೆ ಬಾಳೆ ಎಲೆಯಲ್ಲಿ ಕಟ್ಟಿದ ಮೀನನ್ನು ತಲಾ 2 ಕಡೆ 5 ನಿಮಿಷ ಫ್ರೈ ಮಾಡಿದರೆ ಆಯಿತು. ರುಚಿಯಾದ ಬಾಳೆ ಎಲೆ ಬಂಗುಡೆ ಫ್ರೈ ರೆಡಿ ಆಯಿತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನಲ್ಲುಂಟು, ಚೆಕ್ ಮಾಡಿ.